ಹಾಯ್, ಎಲ್ಲರಿಗೂ ನಮಸ್ಕಾರ. ಅಣ್ಣ ಪರಿಚಯ ನಿಮ್ಮೊಂದಿಗೆ ನಿರಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಪರಿಚಯ ನಿಮ್ಮೊಂದಿಗೆ ನಿರಂತರ. ಬೆಳಗ್ಗೆನೆ ಎದ್ದು ಕಿಶೋಣ ಫೋನ್ ಮಾಡಿದ್ರು, ಯಾಕೆ ವಿಡಿಯೋ ಮಾಡಬೇಕು ಬಾ ಅಂತ. ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಒಂದು ಕಾಮಿಡಿ ಫನ್ನಿ ವಿಡಿಯೋ ಅನಿಸುತ್ತೆ. ಅದಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ, ನಮ್ಮ ಟೀಮ್ ಎಲ್ಲ. ಬನ್ನಿ ತೋರಿಸ್ತೀನಿ. ನಡಿಯ ರಗ್ಗೇನಿಕೆಪ್ಪ ಅಂದ್ರೆ ಇದರಲ್ಲೇ ವಿಡಿಯೋ ಮಾಡ್ತೇವೆ. ಅದಕ್ಕೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಎಲ್ಲ ಅಲ್ಲಿ ನಿಂತಿದ್ದಾರೆ. ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಅಣ್ಣ ಇಲ್ಲಿಗೆ ಬಂದರೆ ಅಲ್ಲಿಗೆ ಬರ್ಬೇಕಾ? ಇಲ್ಲಿ ಬಂದರೆ ಅಲ್ಲಿಗೆ ಬರ್ಬೇಕಾ ಅಂದೆ? ಅಲ್ಲಿಗೆ ಬರ್ಬೇಕಾ? ಈ ಫಿಗರ್ನ ನೋಡಿದರೆ ತಾನೆ ಲವ್ ಮರಿ ಹೊಡಿತಾರೆ. ಏಯ್ ಮುಖ ತರ್ಸಲ್ಲ. ಅಣ್ಣ ಅಣ್ಣ ಹಾ, ಇಲ್ಲೇ ವಿಡಿಯೋ ಮಾಡೋದು. ನಮ್ಮ ಮನೆ ಪಕ್ಕದಲ್ಲೇ, ಅಂದ್ರೆ ಕಿಶೋಣ ಅವರ ಮನೆ ಪಕ್ಕದಲ್ಲೇ. ಆಯ್ತು, ಆಮೇಲೆ ಇನ್ನೋಶಿ ಅಂತ ಕಸು ಅಲ್ಲಿ ಆ ಕಸು ಮತ್ತೆ ಹುಳ್ಮುಂಡ ನಿಂತಿದ್ದಾರೆ, ಆದ್ರೆ ಬತ್ತೇ ಇಲ್ಲ. ಏಯ್ ಬರ್ಲಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬನ್ನೋ, ನೀವು ಕಾಣಲ್ಲ, ಕಾಣ್ಬಿಡಿ ಬನ್ನಿ. ನೋಡ್ಕೊಂಡಾಕು ಬೆಂಕಿ ನೋಡಿದ್ರೆ ತಾನೆ ಗೊತ್ತು ತಾನೆ. ಭಯನ ಕಾಣ್ತಿದೆ ಅಲ್ಲಿದ್ದಾರೆ ಬಾವಾಜಿ ಅವ್ರ ಮನೇಲಿ. ಕಿಶೋರಣ್ಣ, ಆಕಾಶು, ಮನು, ಬಾವಾಜಿ ಎಲ್ರೂ. ಅವ್ರು ಬರೋ ಗಂಟೆ ಸ್ವಲ್ಪ ಬೆಂಕಿ ಕೈ ಕಾರಣ ತರಲಿ, ಆಮೇಲೆ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ 15 minutes later. ನೋಡಿ, ಅಲ್ಲಿ ಬಾವಾಜಿ ಮತ್ತೆ ಮನು, ಕಿಶೋರಣ್ಣ ಎಲ್ಲ ಬರ್ತಾ ಇದ್ದಾರೆ. ಆಯ್ತು ಬಿಡು. ತುಂಬಾ ಚಳಿ ಆಗ್ತಿದೆ ಅಲ್ಲ? ಕೈ ಬಿಡ್ತೀಯಾ? ಹಿಡ್ಕೊಂಡಿರ ಕೈ ಬಿಡ್ತೀಯಾ ಅಂದೆ. ನೋಡ್ತೀರಾ? ಕಂಜೂಸ್ ನನ್ ಮಗ. ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ಅಲ್ಲಿಂದ ಬತ್ತೀಯ ಬತ್ತೀಯ ಹೊಗೆ ಬರ್ತಾ ಇದೆ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಇನ್ನೇನು ಎಣ್ಣೆಯಿಂದ ರಿಜಿಸ್ಟರ್ ಮಾಡಿದೆ. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. 1 minute 37 seconds later. ನಡೀತಾ ಇದೆ. ಚಳಿ ಚಳಿ ತಾಳೆನು ಈ ಚಳಿಯ, ಚಳಿ ಚಳಿ ತಾಳೆನು ಈ ಚಳಿಯ. ಗೆಳತಿಯ ಬಾರಿ ನೀಶನಿಯ. ಗೆಳೆಯನ ಬಾರೆಯ ನೀ ಸನಿಯ.
ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನನ್ನನ್ನು ಸೇರಲು ಬಾಬಾ ನನ್ನನ್ನು ಸೇರ 15 minutes later. ಟೀ ಕಾಫಿ ಬ್ರೇಕ್ ಆಲ್ರೆಡಿ ಕುಡಿದ್ಬಿಟ್ಟದ. ಖಾಲಿ ಆಗಿದೆ. ಇನ್ನೊಂದು ಉಳ್ಕೊಂಡಿದೆ, ಅದು ಬಾಜಿದು, ಅವ್ರು ಕುಡಿಯಲ್ವಂತೆ. ಕುಡಿ ಬನ್ನಿ ಎಲ್ಲ ಟೀ ಕುಡ್ಕೊಳ್ಳಿ. ಅದೊಡದೆ ಅವ ಕಾಲ್ಗೋಚು ಅನ್ಕೊಂಡಿದ್ದಾನೆ, ಕಾಫಿ ಅನ್ಕೊಂಡಿದ್ದಾನೆ, ಒಂದು ಗೊತ್ತೇ ಇಲ್ಲ. ನೀ ಏನ್ ಸ್ಪೂನ್ ಬೇರೆ ಹಾಕೊಂಡಿದ್ದೆ ಕಾಫಿಗ? ನಾನು ಟೀ ಕಾಫಿ ಕುಡಿಯೋದಿಲ್ಲ, ಆದರೆ ಚಳಿಗೆ ವಿಧಿ ಇಲ್ಲ, ಕುಡಿದ್ರೆ ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಪ್ರಾಬ್ಲಮ್ ಆಗುತ್ತೆ, ಆದರೂ ಕುಡಿತಾ ಇದ್ದೀನಿ. ಚಮಚೆಲ್ ಕಡೆ ನಾ ಕೇಳೋದು ನಿನ್ನ. ನೀ ಎಲ್ಲ ಡಾಕ್ ಸೀಸನ್ ತರ ಪುಂಕ್ತಾ ಇದೆ. ಯಾವ ಇವೆಲ್ಲ ಅವನ್ ಕೇಳ್ರೆ ನಿಮ್ಮದು ಹೇಳ್ತಾ ಇದೆ. ಕಲ್ಸಕ್ಕೆ ಕೆಲ್ಸಕ್ಕೆ ನೀ ಏನ್ ನೋಡ್ತಿದೆ ಮುಂಡ? ರಿಜಿಸ್ಟರ್ ಮಾಡಿದೆ. ಕುಡ್ದ್ಬಿಟ್ರೆ ಹೀಗೆ ಟೀ ಕಪ್ ಕಳಿ. ಇನ್ನೊಂದು ಎಕ್ಸ್ಟ್ರಾ ಅದಲ್ಲ ಇಲ್ಲಿ ರಿವ್ಯೂ ಕೊಡ್ತಾ ಇದೀವಿ ಇಲ್ಲಿ ಟೀಗೆ. ತಗೋ ಸರ್. ಸಬಾಸ್ ಕನ್ನಡ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ಬೇಡ ಅಂದ್ರೆ ಏನು ಮಾಡಕ್ಕೆ. ನೀವು ಮುಂದೆ ಜನ ನೆಕ್ಸ್ಟ್ ದನ ಆಗ್ಯಾರ ಬಿಟ್ಟು ಹಾಳಾಗೋಯ್ತೀಯ. ಎಲ್ಲ ಬಿಟ್ಬಿಟ್ಟು ಬದುಕನ್ ಕಲಿ. ಯಾಕೆ ಅಕ್ಕ ಅಲ್ಟಿ ಏನ್ ಮಾಡ್ಕೊಟ್ಟಿದ್ದ? ಟೀನಾ ಕಾಫಿನಾ? ಟೀ ಕಾಫಿ ಕಂಡಾಗಿತ್ತು, ಕಾಫಿ ಟೀ ತರ ಇತ್ತು. ಕಾಫಿ ಕಿಶೋರ್ಗೆ, ನಿಮ್ಗೆಲ್ಲ ಟೀ ಮಾಡಿದ ಹೆಂಗಿತ್ತು ಅಂತ ಹೇಳಲೇ ಇಲ್ಲ. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಆಗಿ ನಡೀತಾ ಇದೆ. ಸೇಮ್ ಟೀ ಕಡೆಗೆ ಇತ್ತು. ಚೆನ್ನಾಗಿತ್ತಿಲ್ವಾ? ಇನ್ನೊಂದು ಲೋಟ ಬರ್ಬೇಕೀಗ. ಇನ್ನೊಂದು ಕಾಫಿ ಬೇಕಂತೆ ಆರ್ಡರ್ ಬಂದಿದೆ. ಇದನ್ನ ಟೀ ಅಂಗಡಿ ಅನ್ಕೋಬಿಡಿ, ಇದು ಮಾಮೂಲಿ ಮನೆ ಸಾಮಾನು ಸಿಗುವಂತ ಅಂಗಡಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಆದ್ರೆ ಇವರು ಏನೋ ಕಿಚನ್ ಕನೆಕ್ಷನ್ ಇದೆ. ಹೌದು, ಅಲ್ಲಿ ಕಾಣ್ತಿದೆಯಲ್ಲ ಅದೇ ಕಿಚನ್, ಅದೇ ಚಿಕನ್. ಯಾವುದೇ ಟೀ ಕಾಫಿ ಬೇಕಾದಲ್ಲಿ ನಮ್ಮ ಸುಧಾಕ್ ಅವ್ರನ್ನ ಸಂಪರ್ಕಿಸಿ ಅಷ್ಟೇ. ಏನಕ್ಕ? ನಾನ್ ಕಾಫಿ ಮಾಡೋದಂತೆ, ತಗೊಂಡ ಕೊಡೋದು ಅವನಂತೆ. ಎಂತ ದುರ್ವಿಧಿ ಇದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಪ್ರೆಸ್ ಮಾಡೋಣ. ಕಪ್ಪಲ್ ಕೂಡ ಹಿಂಗೆ ಇಟ್ಕೊಳತ್ತಾರೆ. ನಾನು ಸುಡುತ್ತೆ ಹಿಂಗೆಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಿಂಗೆ ಬೇಡ ಬೇಡಕ್ಕ, ಮುಖಗಳು ತೊಳ್ಕೊಳ್ತೀನಿ. ನೀವು ಯಾವ ಕೇಸಿಂದ ನೀವು ಒಳಗೆ ಬಂದಿರೋದು? ನೀವು ಮರ್ಡರ್ ಮಾಡಿದ್ದು ಪ್ರಸಾದ್ ಜಾಕಿನ.
ಮಿಕ್ಸ್ ಮಾಡಬೇಕು ವೈಟ್. 5 minutes later. ಹೆಂಗಿರೋ ನಾವು ರಜಾ ಹಾಕೊಂಡು ಒಟ್ಟಿಗೆ ಒಂದು ಸೀನೆಲ್ಲ ಮುಗಿಸ್ಬಿಡ್ಬೋದು. ವಿಡಿಯೋ ಮುಗಿಸಿದ್ದೇವೆ. ನಮ್ಮ ಮನೆಯ ಕಡೆ. ಓಕೆ ಬಾಯ್. ಜೊತೆಗೆ ಈಗ ಯೂಟ್ಯೂಬ್ ವಿಡಿಯೋಗೆ ಲಾಂಗ್ ವಿಡಿಯೋಗೆ ಪ್ಲಾನ್ ಮಾಡ್ತಾ ಇದ್ದೀವಿ. ಅದೇ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇದೆಲ್ಲ ಕ್ವಾಟ್ಲೆ ಮಾಡೋದ್ಮೇಲೆ ಇಲ್ಲಿ ಎತ್ಕೊಬಿಡೋದು. ಓಕೆ ರೆಡಿಯಾಗಿ ಬೇಗ ಬರ್ತೀವಿ. ಇವಾಗ ನಾವು ಯೂಟ್ಯೂಬ್ ವಿಡಿಯೋನೇ ಮಾಡಬೇಕು, ಅಲ್ಲಿಗೆ ಹೋಗ್ತಾ ಇದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ವಿಡಿಯೋ ಮಾಡೋದಕ್ಕೆ ದೊಡ್ಡ ವಿಡಿಯೋ ಅದು ಬರುತ್ತೆ, ಸಾಧ್ಯವಾದಷ್ಟು ಬೇಗನೆ ಬರುತ್ತೆ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಪರ್ಮುಂಡ ಮಕ್ಕಳ ನನ್ನ ಮಗಳು ಕೇಳಿಸ್ಕೊತಾಳಂಗೆಲ್ಲ ಚಿಕ್ಕ ವಯಸ್ಸಲ್ಲಿ ಕಿಯಾ ಅಂತ ಹತ್ಕೊಂಡು ಓಡಾಡ್ತಿದ್ದ ಶಾಲಾ ಬಾಲಿಕೆನೋ. ಇದಿನ್ನು ಮೊದಲ ಅಧ್ಯಾಯ. ಕಥೆ ಇವಾಗ ಶುರುವಾಗ್ತಿದೆ.